ಹಾಗ್ ಮಾಡಿದ್ರೆ ಓವರ್ ಆಗತ್ತೆ. ಆದ್ರೆ ಒಂದು ದಿನ ಎಲ್ರು ನಿನ್ ತಂಗಿ ಫೋಟೋನ ಮನೇಲಿ ಇಟ್ಕೊಂಡು ದೇವ್ರು ಅಂತ ಪೂಜೆ ಮಾಡ್ತಾರೆ. ಹಾಗ್ ಮಾಡ್ತೀನಿ. ನಿನ್ ಫೋಟೋ ಇಟ್ಟು ಪೂಜೆ ಮಾಡ್ತಾರೋ ಅಥವಾ ನಿನ್ನಿಂದ ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡ್ತಾರೋ ಅದೆಲ್ಲ ಮುಂದೆ ನೋಡೋಣ. ಇವಾಗ ಬಂದು ಕೆಲ್ಸಕ್ಕೆ ಸಹಾಯ ಮಾಡು. ಪೂರ್ಣಿ, ಚಿಕ್ಕ ಹುಡುಗಿರ್ ಕೈಲಿ ಕೆಲ್ಸ ಮಾಡಿಸ್ಬಾರ್ದು. ಅದು ಕಾನೂನ್ ಪ್ರಕಾರ ಅಪರಾಧ. ಈಗಷ್ಟೇ ಚಿಕ್ಕ ಹುಡುಗಿ ಅಲ್ಲನ ತರ ಹೇಳ್ದೆ. ಅದು ಜಗನ್ಮಾತೆ ದೃಷ್ಟಿಲಿ. ಈ ನನ್ ಮಾತೆ ದೃಷ್ಟಿಲಿ ನಾನಿನ್ನು ಚಿಕ್ಕ ಮಗು ಅಲ್ವಾಮ್ಮ? ನೀನ್ ಚಿಕ್ಕ ಮಗು ಆದ್ರೆ ನಾನು ಚಿಕ್ಕ ಮಗುನೇ, ಗೊತ್ತಾಯ್ತಾ? ಪೂರ್ಣಿ, ನೀನ್ ನನ್ಗಿಂತ ಮುಂಚೆ ಹುಟ್ಟಿದ್ಮೇಲೆ ಚಿಕ್ಕ ಮಗು ಹೇಗಾಗ್ತ್ಯಾ? ನೀನ್ ದೊಡ್ಡೋಳು, ನೀನ್ ಕೆಲ್ಸ ಮಾಡ್ಬೇಕು, ಮಾಡು. ಅಮ್ಮ ನೋಡಮ್ಮ, ಕೆಲ್ಸ ಹೇಳಿದ ತಕ್ಷಣ ಕತೆ ಹೊಡಿತಾಳೆ. ಹೋಗ್ಲಿ ಬಿಡು ಪೂರ್ಣಿ, ಕಜಾಯ ಕರ್ದಾದ್ಮೇಲೆ ನಾನೇ ಬಂದ್ ಸಹಾಯ ಮಾಡ್ತೀನಿ. ನೀನ್ ಯಾವಾಗ್ಲೂ ಅವಳ ಕಡೆನೆ. ಅವಳು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಿರ್ತೀಯ. ಚಿಕ್ಕವಳಲ್ವೇನೆ, ಹೋಗ್ಲಿ ಬಿಡು. ನೋಡ್ದ್ಯಾ ಅಮ್ಮನ್ ಬಾಯಿಂದಾನೆ ಬಂತು ನನ್ ಚಿಕ್ಕವಳು ಅಂತ. ಅಮ್ಮ, ಕಜ್ಜಾಯದ ಜೊತೆ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲದನ್ನು ಮಾಡು. ಹಾ, ಇವಳು ತಲೆ, ಕೈ, ಕಾಲು ಎಲ್ಲದನ್ನು ಮಾಡಮ್ಮ. ಇವತ್ ವೆಜ್ ಕಣೆ, ನಾನ್ ವೆಜ್ ಮಾಡೋ ಹಾಗಿಲ್ಲ. ಅಮ್ಮ, ಪೂರ್ಣಿಗೆ ನಾನ್ ವೆಜ್ ತಿನ್ಬೇಕು ಅಂತ ಆಸೆ ಆಗಿದೆ, ಅದಕ್ಕೆ ಅವಳ ಹಾಗೆ ಕೇಳ್ತಿದ್ದಾಳೆ. ಮಾಡ್ತೀನಿ. ಅಮ್ಮ, ಏನಮ್ಮ ಕಜ್ಜಾಯ ಎಲ್ಲ ಸೀದ್ ಹೋಗ್ತಿದೆ. ಮತ್ತೆ ಕಾವೇರಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅಲ್ಲ ಅಮ್ಮ, ಬಿಸಿ ಎಣ್ಣೆ ಮುಂದೆ ಈ ತರ ಮೈ ಮರೆತು ಯೋಚನೆ ಮಾಡ್ತಾ ನಿಂತಿದ್ಯಲ್ಲ, ನಿಂಗೇನಾದ್ರೂ ಆದ್ರೆ ಏನ್ ಗತಿ? ಏನೇ ಮಾಡೋದು ಕಾವೇರಿ, ನಮ್ ಪ್ರತಿ ನಾಡಿ ಮಿಡಿತದಲ್ಲಿ ಬೆರ್ತೋಗಿದ್ದಾಳೆ. ಅವಳು ಆಚೆ ಹೋಗ್ಬೇಕು ಅಂದ್ರೆ, ಅವಳು ನಾವು ಮರಿಬೇಕು ಅಂದ್ರೆ ಬಹುಶಃ ಈ ಜೀವನೇ ಹೋಗ್ಬೇಕು ಅನ್ಸುತ್ತೆ. ಅಮ್ಮ, ಹಬ್ಬದ ದಿನ ಏನಂತ ಮಾತಾಡ್ತಿದ್ಯಾ? ಈ ತಿಂಡಿ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಕಣೆ. ನಾವ್ಯಾರು ಜಾಸ್ತಿ ತಿಂದೇ ಇದ್ರು ಅವಳಿಗೋಸ್ಕರ ಅಂತ ಮಾಡ್ತಿದ್ದೆ. ಇನ್ಯಾರಿಗೋಸ್ಕರ ಅಂತ ಮಾಡ್ಲಿ? ಆಂಟಿ, ನನ್ಗೋಸ್ಕರ ಮಾಡಿ. ಆಂಟಿ, ನಂಗೂ ಕಜ್ಜಾಯ, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಅಂದ್ರೆ ತುಂಬಾ ಇಷ್ಟ. ನನ್ಗೂ ಮಾಡ್ಕೊಡ್ತೀರಾ? ನೋಡಿದ್ಯಾಮ್ಮ, ಇದನ್ನೆಲ್ಲ ಯಾರಿಗೋಸ್ಕರ ಮಾಡ್ಬೇಕು ಅಂತ ಕೇಳ್ತಿದ್ಯಲ್ಲ, ಇದನ್ನೆಲ್ಲ ಇಷ್ಟ ಅಂತ ಹೇಳ್ತಿರೋ ಈ ನಿನ್ ಮಗಳಿಗೋಸ್ಕರ ಮಾಡ್ಕೊಡು. ಸರಿನಮ್ಮ, ಮಾಡ್ಕೊಡ್ತೀನಿ. ಪೂರ್ಣಿ, ಎಲ್ರು ನನ್ನನ್ನ ಒಣಕ್ಲು ಕಡ್ಡಿ ಅಂತ ಹೇಳ್ತಾ ಇದ್ರು. ಆಂಟಿ ಮಾಡೋ ತಿಂಡಿಗಳನ್ನ ನಾನ್ ಸ್ಟಾಪ್ ತಿಂತಾ ಹೋದ್ರೆ ಒಂದೇ ವಾರದಲ್ಲಿ ಕುಂಬಳಕಾಯಿ ಆಗ್ಬಿಡ್ತೀನಿ. ಪಡವಲ್ಕಾಯಿ ಓಕೆ, ಕುಂಬಳಕಾಯಿ ಯಾಕೋ ಜಾಸ್ತಿ ಆಯ್ತು. ಆಮೇಲೆ ಸಣ್ಣ ಆಗಕ್ಕೆ ಜೀವನ ಪೂರ್ತಿ ಓದಾಡ್ಬೇಕಾಗತ್ತೆ. ಅದ್ರದ್ದೆಲ್ಲ ನನಗೆ ಟೆನ್ಷನ್ ಇಲ್ಲ. ಆಂಟಿ ಮಾಡೋ ಕಷಾಯನ್ ಕುಡಿದ್ರೆ ಫ್ಯಾಟ್ ಎಲ್ಲ ಹೋಗಿ ಸ್ಲಿಮ್ ಆಗ್ಬಿಡ್ತೀನಿ. ಒಟ್ನಲ್ಲಿ ನೀನ್ ದಪ್ಪ ಆಗಕ್ಕೆ, ಸಣ್ಣ ಆಗಕ್ಕೆ ನಮ್ಮಮ್ಮನ ಅಡ್ಗೆ ಉಪಾಯ ಅಂತ ಹೇಳ್ತಿದ್ಯಾ? ಮತ್ತೆ ಆಂಟಿ ಅಡ್ಗೆ ಅಂದ್ರೆ ಸುಮ್ನೆನಾ? ಇಡೀ ಸಕಲೇಶ್ಪುರಕ್ಕೆ ಫೇಮಸ್ಸು. ಇದ್ ಸ್ವಲ್ಪ ಜಾಸ್ತಿ ಆಯ್ತು. ಹೌದಾ? ಹಾಗಾದ್ರೆ ಇಡೀ ಮನೆಗೆ ಫೇಮಸ್ಸು. ಅಮ್ಮ, ಪೂಜೆಗೆಲ್ಲ ಸಿದ್ಧವಾಗಿದೆ, ಪೂಜೆ ಮಾಡೋಣವಾ? ಆಹಾ, ಶುರು ಮಾಡಿ. ಪೂಜೆಗೆ ಯಾರು ಕೂರ್ತಾರೆ? ಇನ್ಯಾರು? ನಾನು ಮತ್ತೆ ನನ್ ಗಂಡ ಕೂತ್ಕೋತೀವಿ.
ಪ್ರತಿ ಸಾರಿ ಅತ್ಗೆ ಮತ್ತೆ ಪ್ರಬಲ ಅವರು ಕುತ್ಕೋತಿದ್ರು, ಈ ಸಲ ನಾವು ಕುತ್ಕೊಳ್ತೀವಿ. ಓಕೆನಾ ಅತ್ಗೆ? ಶೋರ್. ಬನ್ನಿ ಕೂತ್ಕೊಳ್ಳೋಣ. ಒಂದ್ ನಿಮಿಷ. ಪೂಜೆ ಕೂತ್ಕೋಬೇಕಾದವರು ನೀವಲ್ಲ, ಈ ಮನೆಗೆ ಹೊಸದಾಗಿ ಮದುವೆ ಆಗಿ ಬಂದಿದಾರಲ್ಲ ರಾಮ ಮತ್ತೆ ಕಾವೇರಿ, ಅವ್ರು ಕೂತ್ಕೊಳ್ಳಿ. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಪೂಜೆಗೆ ನಾವ್ಯಾಕೆ ಕುತ್ಕೋಬೇಕು? ಇಷ್ಟು ದಿನ ಕಾತಿ ಮತ್ತೆ ಪ್ರಬಲ ಕುತ್ಕೋತಾ ಇದ್ರು, ಈ ಸಲ ತೇಜು ಮತ್ತೆ ಮಲ್ಲಿಕಾ ಕುತ್ಕೊಳ್ಳಿ. ಹಾಗೆಲ್ಲ ಕೂತ್ಕೊಳ್ಳಕ್ಕಾಗಲ್ಲ. ಮನೆ ಹಿರಿ ದಂಪತಿಗಳು ಅಂತ ಅನ್ನಿಸ್ಕೊಂಡ್ಮೇಲೆ ಮನೆ ಶ್ರೇಯಸ್ಗೆ ಅವರೇ ಕೂತ್ಕೋಬೇಕು. ಮನೆಗೆ, ಮನೆಯವ್ರಿಗೆ, ಕಂಪನಿಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂದ್ರೆ ನೀವೇ ಪೂಜೆ ಕೂತ್ಕೋಬೇಕು. ಕೂತ್ಕೊಳ್ಳಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕೂತ್ಕೊಳ್ಳಿ. ನೀವು ಈ ಕಡೆ ಕೂತ್ಕೊಳ್ಳಿ ಬಾ. ನೀವು ಈ ಕಡೆ ಬನ್ನಿ ಸರ್. ಸಂಕಲ್ಪ ಅಂದ್ರೆ ಏನು ಅಂದ್ರೆ ಒಂದು ನಿರ್ಧಾರ, ನಿರ್ಣಯ, ಚಿತ್ತ ಅಂತ. ಈಗ ನಾವು ದೇವ್ರಿಗೆ ಪೂಜೆ ಮಾಡ್ತಿದೀವಿ ಅಂತ ನಿರ್ಧಾರ ಮಾಡ್ತಾ ಇದೀವಿ, ಅದೇ ಸಂಕಲ್ಪ.